ಸರಿ, ಹೊರಡ್ತೀನಿ. ಯಾವ ಕಡೆ? ರಸಗೊಬ್ಬರ ಅಂಗಡಿಗೆ. ಕಾಲಕ್ಕೆ ತಕ್ಕಂತೆ ನಡಿ. ಇಲ್ ನೋಡು, ಈ ಮಾರುಕಟ್ಟೆ. ಏನ್ ತಗೊಳ್ಳೋದಕ್ಕೆ ಹೊರಟೆ? ಗೊಬ್ಬರದ ಚೀಲ. ಅಲ್ಲಪ್ಪ, ಈಗ ತಾನೇ ಹೇಳಿದ್ನಲ್ಲ. ಕಾಲಕ್ಕೆ ತಕ್ಕಂತೆ ನಡಿ ಅಂತ ತಾನೇ? ಖಂಡಿತವಾಗಿ. ನಿಂಗೆ ಬೇಕು ಕೃಷಿಯ ಸೂಪರ್ ಹೀರೋ. ಜೈ ಕಿಸಾನ್, ನವರತ್ನ, ನ್ಯಾನೋ ಶಕ್ತಿ, ನ್ಯಾನೋ DAP. ಹಾ, ಇದನ್ನು ತರುತ್ತಿರುವರು ಪಾರಾದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್ PPL ಹಾಗೂ ಜುವಾರಿ ಫಾರ್ಮ್ ಹಬ್. ಆದ್ರೆ ಇಷ್ಟು ಚಿಕ್ಕ ಬಾಟಲ್. ನೋಡಪ್ಪ, ಗುಣದಲ್ಲಿ ದೊಡ್ಡದಿದೆ. ಮತ್ತೆ ಈ ನ್ಯಾನೋ ಶಕ್ತಿ ಅಂದ್ರೇನು? DAPಯ ಒಂದು ಕಾಳಿನಿಂದ ಹೊರಬರುವ ಲಕ್ಷಾಂತರ ಶಕ್ತಿಶಾಲಿ ಸೂಕ್ಷ್ಮ ಕಣಗಳಿಗೆ ನ್ಯಾನೋ ಶಕ್ತಿ ಅಂತಾರೆ. ಮತ್ತೆ ಇದರ ತಯಾರಕರು ಯಾರು? ನ್ಯಾನೋ ರಸಗೊಬ್ಬರ ತಯಾರಿಕೆಯನ್ನು ಟೆರಿಯ ಅತ್ಯಾಧುನಿಕ ಪ್ರಯೋಗಾಲಯದಲ್ಲಿ ವಿಶೇಷ ತಂತ್ರಜ್ಞಾನದೊಂದಿಗೆ ಮಾಡಲಾಗ್ತದೆ. ಸ್ವಲ್ಪ ತಿಳಿಸಿ ಹೇಳಿ. ಆಗಲಿ. ಇದರಲ್ಲಿದೆ 6% ಸಾರಜನಕ ಮತ್ತು ಪೂರ್ತಿ 16% ರಂಜಕ. ಸಾಂಪ್ರದಾಯಿಕ DAP ಮತ್ತು ಯೂರಿಯಾಗೆ ಹೋಲಿಸಿದರೆ ಪ್ರತಿಯೊಂದು ಸೂಪರ್ ಚಾರ್ಜ್ಡ್ ನ್ಯಾನೋ DAP ಕಣದ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿರುತ್ತದೆ. ಎಲೆಗಳು ಇವನ್ನು ಪೂರ್ತಿಯಾಗಿ ಹೀರಿಕೊಳ್ಳುತ್ತವೆ. ಇವು ಪೋಲಾಗುವುದಿಲ್ಲ ಮತ್ತು ಗಿಡಕ್ಕೆ ಸಂಪೂರ್ಣ ಪೋಷಣೆ ಒದಗಿಸುತ್ತದೆ. ಓ ಹೌದಾ, ಇಷ್ಟೆಲ್ಲ ಗುಣಗಳೇ? ಜೊತೆಯಲ್ಲಿ ಕೆಲವು ನ್ಯಾನೋ ಕಣಗಳು ಗಿಡದ ಒಳಗೆ ಹಾಗೆ ಉಳಿದುಕೊಂಡು ಗಿಡಕ್ಕೆ ಅಗತ್ಯವಿದ್ದಾಗ ನಿಧಾನವಾಗಿ ಪೋಷಕಾಂಶಗಳನ್ನು ದೀರ್ಘಕಾಲದವರೆಗೆ ಒದಗಿಸುತ್ತವೆ. ಇಷ್ಟೇ ಅಲ್ಲ, ನ್ಯಾನೋ DAP ಯಿಂದ 10ರಿಂದ 15% ವರೆಗೆ ಇಳುವರಿಯು ವೃದ್ಧಿಯಾಗುತ್ತದೆ. ಇದನ್ನ ಉಪಯೋಗಿಸೋದು ಹೇಗೆ? ನಮ್ಮ ಎಕ್ಸ್ಪರ್ಟ್ ಹೇಳ್ತಾರೆ. ಇದನ್ನು 3 ರೀತಿಗಳಲ್ಲಿ ಬಳಸಬಹುದು. ಮೊದಲನೇದು ಬೀಜೋಪಚಾರ ಮೂಲಕ. ಇಲ್ಲಿ ಬಿತ್ತನೆ ಮಾಡುವ ಮೊದಲು ಪ್ರತಿ ಕಿಲೋಗ್ರಾಂ ಬೀಜಗಳಿಗೆ 3ರಿಂದ 5 ಮಿಲಿಲೀಟರ್ ಜೈ ಕಿಸಾನ್ ನವರತ್ನ ನ್ಯಾನೋ ಶಕ್ತಿ ನ್ಯಾನೋ DAPಯನ್ನು 10ರಿಂದ 15 ಮಿಲಿಲೀಟರ್ ಅಥವಾ ಯೋಗ್ಯ ಪ್ರಮಾಣದ ನೀರಿನಲ್ಲಿ ಬೆರೆಸಿ ಸಂಸ್ಕರಿಸಬೇಕು. ಈ ಮಿಶ್ರಣದಿಂದ ಬೀಜಗಳನ್ನು ಉಪಚರಿಸಿ ಅದನ್ನ 30 ನಿಮಿಷಗಳ ಕಾಲ ನೆರಳಲ್ಲಿ ಒಣಗಿಸಿ ನಂತರ ಬಿತ್ತನೆ ಮಾಡಿ. ಎರಡನೇದು ಬೇರಿನ ಉಪಚಾರ ಮೂಲಕ. ಇಲ್ಲಿ 1 ಲೀಟರ್ ನೀರಿಗೆ 5 ಮಿಲಿಲೀಟರ್ ಜೈ ಕಿಸಾನ್ ನವರತ್ನ ನ್ಯಾನೋ ಶಕ್ತಿ ನ್ಯಾನೋ DAP ಅಂತೆ ಬೇಕಾದ ನೀರಿನ ಪ್ರಮಾಣದಲ್ಲಿ ದ್ರಾವಣ ಸಿದ್ಧಪಡಿಸಬೇಕು. ನಂತರ 20ರಿಂದ 30 ನಿಮಿಷಗಳ ಕಾಲ ಸಿದ್ಧಪಡಿಸಿದ ದ್ರಾವಣದಲ್ಲಿ ಸಸಿಯ ಬೇರು, ಗೆಡ್ಡೆ, ಬೀಜದ ತುಂಡುಗಳನ್ನು ಅದ್ದಿ ನೆರಳಿನಲ್ಲಿ ಒಣಗಿಸಿ ನಾಟಿ ಮಾಡುವುದು. ಮೂರನೇದ್ದು ಎಲೆಗಳ ಸಿಂಪಡಣೆಯ ಮೂಲಕ. ಇಲ್ಲಿ ಪ್ರತಿ ಲೀಟರ್ ನೀರಿಗೆ 2.5ರಿಂದ 4 ಮಿಲಿಲೀಟರ್